ಹಾಗೆ ಎಲ್ಲ ಕಾಲಕ್ಕೂ ಕೂಡ ಮನುಷ್ಯನಿಗೆ ಮನಸ್ಸು ಅನ್ನುವಂಥದ್ದು ಸಹಾಯಕ್ಕಿರುತ್ತೆ. ಅವನು ನಾರಾಯಣ ಮನೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವ ಮಾತು ಕೂಡ ಇದೇ ಅರ್ಥದಲ್ಲಿ ನಿರೂಪಣೆ ಮಾಡುವಂಥದ್ದು. ಆದ್ರೆ ಇಲ್ಲಿ ಆತ್ಮ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿರುವುದರಿಂದ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆತ್ಮಾನಂನ ಅವಸಾದಯೇತ್. ನಾರಾಯಣ ಜೀವನನ್ನ ತಮಸ್ಸೆಗೆ ಬೀಳುವಂತೆ ಮಾಡಬಾರದು. ಆ ರೀತಿ ಕೆಳಕ್ಕೆ ತಳ್ಳುವಂತಹ ರೀತಿಯ ಕೆಲಸದಲ್ಲಿ ನಾವು ತೊಡಗಬಾರದು. ಅವಸಾದನ ಅಂದ್ರೆ ಬೀಳುವುದು. ಜಡವಾದ ಚೇತನ ಜಡವಾದ ಮನಸ್ಸು ಜೀವಭೂತವಾದದ್ದನ್ನ ಮೇಲಕ್ಕೆ ಎತ್ತುವುದು ಅಂದ್ರೆ ಏನು, ಕೆಳಕ್ಕೆ ಬೀಳಿಸುವುದು ಅಂದ್ರೆ ಏನು? ಮನಸ್ಸು ಅನ್ನೋದು ಜೀವಕ್ಕೆ ಹೊರಗಿನ ಪ್ರಪಂಚದ ವಿಷಯಗಳನ್ನ ತಂದೊಡ್ಡುವ ಮಧ್ಯ ಸೇತು. ಅಲ್ಲಿಂದನೇ ಬರಬೇಕು. ಈಗ ಮುಂದೆ ಮತ್ತೆ ಚೇಂಜ್ ಆಗತ್ತೆ. ಅದು ಜಡ ಆಗಿದ್ರು ಈಗ ಆಯುಧ ಅದು ಜಡ. ಅದರಿಂದ ಒಬ್ಬ ವ್ಯಕ್ತಿಯನ್ನು ರಕ್ಷಿಸಲೂಬಹುದು, ಮುಗಿಸ್ಲೂಬಹುದು. ಅದರಿಂದಾಗಿ ನಮ್ಗೆ ಅರ್ಥ ಆಗ್ಬೇಕಾದ ಸಂಗತಿ ಏನು ಅಂತಂದ್ರೆ, ಬಟ್ ಈಗ ಒಂದು ದೊಡ್ಡ ಬಂಡೆಕಲ್ಲು ಅದನ್ನೊಂದು ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಮೆಟ್ಲು ತರ ಮಾಡಿ ಒಂದು ಕೂತ್ಕೊಳ್ಳಿಕ್ ಮಂಟಪನು ಮಾಡ್ಬೋದು. ಅದನ್ನ ಸರಿಯಾಗಿ ನಾವು ಏನು ಸಂಸ್ಕಾರ ಮಾಡದೇ ಇದ್ರೆ ಪಾಚಿ ಕಟ್ಟಿ ಕೆಳಗೆ ಜಾರಿ ಬೀಳುವ ಹಾಗೂ ಆಗುತ್ತೆ. ಟೈಮ್ ಆಗದೆ ಇದ್ರೆ ಝಾಡಿಸಿ ಒಗೆಯುವ ಗೂಳಿ ಆಗುತ್ತೆ. ಅದನ್ನ ಸರಿಯಾಗಿ ನಾವು ಬಳಸಿಕೊಂಡ್ರೆ ಕಂಬಳದ ಕೋಣ, ಕಂಬಳದ ಎತ್ತು ಒಂದೇ ದಿಕ್ಕಿಗೆ ಎಷ್ಟು ವೇಗವಾಗಿ ಹೋಗುತ್ತೆ ಅಥವಾ ಸಾಮಗ್ರಿಗಳನ್ನು ಹೊತ್ತೊಯ್ಯುತ್ತೆ. ಅದರ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ರೂಪುಗೊಳಿಸಿ ಕರ್ಕೊಂಡು ಹೋದ್ರೆ ತುಂಬಾ ಕೆಲಸ ಆಗತ್ತೆ. ಅದೇ ಅದಕ್ಕೆ ಇಷ್ಟ ಬಂದಾಗ ಆಗಿಬಿಟ್ರೆ, ಅದಕ್ಕೆ ದಿಕ್ಕು ತಪ್ಪಿದ್ರೆ, ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಿಲ್ಲ ಅಂದ್ರೆ ಅದೇ ನಮಗೆ ರೋಡಲ್ಲಿ ಹೋಗ್ಬೇಕಾದದ್ದು ತೋಡಲ್ಲಿ ಹೋಗುತ್ತೆ. ಎಚ್ಚರ ಇದ್ರೆ ರೋಡಲ್ಲಿ ಹೋಗುತ್ತೆ, ಎಚ್ಚರ ಕಳೆದ್ರೆ ಹೋಗಿ ಮೋರಿಗೆ ಹಾಕುತ್ತೆ. ಹಾಗಾಗಿ ಇಲ್ಲಿ ಮನಸ್ಸಿನ ಹಿಡಿತ ಇದ್ದಷ್ಟು ಅದು ಮೈತ್ರಿಯನ್ನ, ನಮಗೆ ಮಿತ್ರತ್ವವನ್ನ ಅನುಭವಿಸುವಂತೆ ಮಾಡುತ್ತೆ. ಆತ್ಮ ಶಬ್ದಕ್ಕೆ ಶಿವ ಅಂತನೂ ಒಂದು ಅರ್ಥ ಇರುವುದು ಗೊತ್ತು. ಈಗ ನಾವು ಆತ್ಮ ಶಬ್ದವನ್ನು ಬಳಸಿದ್ರೆ ಆತ್ಮನ ಅಂದ್ರೆ ಮನೋಭಿಮಾನಿಯಾದ ಶಿವನ ಕರುಣೆಯಿಂದ, ಹೌದಲ್ವಾ? ಬೇಕಲ್ವಾ? ಅವನ ಕರುಣೆ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಜೀವ ಸಾಕ್ಷಾತ್ಕಾರದ ದಾರಿಯಲ್ಲಿ ಬಹಳ ಎತ್ತರಕ್ಕೆ ಕರೆದೊಯ್ಯಬಲ್ಲ ಶಕ್ತಿ ಶಿವ. ಅಂದಾಗೆ ಅವನ ಸಹಕಾರದಿಂದ ಅನ್ನೋದು ಕೂಡ ಒಂದು ಮುಖ್ಯ ವಿಷಯವಾಗಿ ಬಂತು. ಇನ್ನು ತಮೋಭಿಮಾನಿಯಾಗಿ
ಮನಸ್ಸಿನ ಅಭಿಮಾನಿಯಾದ, ತಮೋಭಿಮಾನಿಯಾಗಿ ಕತ್ತಲೆಯಿಂದ ನಮ್ಮನ್ನು ಹೊರಕ್ಕೆ ತರುವವನು ಅವನೇ. ಅದು ಪಕ್ಕ ಜಾರಿ ಕೊಂಪೆಗೆ ಬಿದ್ದರೆ ಮತ್ತೆ ಅಲ್ಲಿ ಬೆಳಕು ಪ್ರವೇಶಿಸುವುದು ಕಷ್ಟ ಅನ್ನುವ ಸ್ಥಿತಿಗೂ ಇರುತ್ತೆ ಕೆಲವೊಮ್ಮೆ. ಆದ್ರಿಂದಾಗಿ ಆ ಜಾಗಕ್ಕೆ ಬೀಳದಂತೆ ತಮೋಮಾನಿಯನ್ನ ಕೇಳಿದ್ರೆ ಶಿವನ ಹತ್ರ ಕೇಳುದು, ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಯಾಕಂದ್ರೆ ಮೃತ್ಯು ದೇವತೆಯೂ ಹೌದು. ಆದ್ರೆ ಅಮೃತಂಗಮಯ ಅಂದ್ರೆ ಈ ಮೃತ್ಯುವಿನಿಂದ, ಸಂಸಾರದ ದುಸ್ಥಿತಿಯಿಂದ ಹೊರಗೆ ಬರ್ಬೇಕು ಅಂತ ಮನಸ್ಸಿಗೆ ದೃಢವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಅಲ್ಲಿ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ ಅಂತ ಹೇಳುವಾಗ, ಮಮ ಮನಸ್ತಮಸ್ತಾಡಯ, ನನ್ನ ಮನಸ್ಸಿಗೆ ಸಂಬಂಧಪಟ್ಟ ಕತ್ತಲೆಯನ್ನು ಕತ್ತರಿಸಿ ದೂರ ಕಟ್ಟು ದೇವನೇ ಅಂತ ಕೇಳಿಕೊಳ್ಳುತ್ತಿದೆ ಶಿವಸ್ತುತಿಯಲ್ಲಿ. ಹಾಗಾಗಿ ಮನಸ್ಸಿನ ಮೇಲೆ ಆಗುವ ದಾಳಿ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಬಗೆಯ ಅವಿದ್ಯಾ ಪಾಂಚಪರ್ವಣಿ ಅನ್ನುವ 5 ಬಗೆಯ ಕತ್ತಲೆಯನ್ನು ಓಡಿಸಿ ಮತ್ತೆ ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅನ್ನುವ ಮನಸ್ಸಿನ 5 ಪ್ರಭೇದಗಳಿಗೂ ಕೂಡ ವಿಸ್ತಾರವಾದ ಅವುಗಳ ಕಾರ್ಯವನ್ನ ನಡೆಸಲಿಕ್ಕೆ ಶಕ್ತಿಯನ್ನು ತುಂಬುವಂತಹ ಪಂಚಮುಖನ 5 ಮೋರೆ, ಮಹೇಶ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ. ಮಹೇಶ ಮಹಿತೋಸಿ ತತ್ಪುರುಷ ಪೂರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪು ಘೋರತೆ ನವಮ ವಾಮದೇವಾಂಜಲಿ ನಮಸ್ಸವತಿಜಾತೆ ತ್ವಮಿತಿ ಪಂಚರೂಪೋಂಜಿತ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯ. ಈ 5 ರೂಪಗಳಿಂದ ಮನಸ್ಸಿನ 5 ಪ್ರಭೇದಗಳನ್ನ ಆವರಿಸಬಹುದಾದ 5 ಕತ್ತಲೆಗಳ ಬಾವಿಯಿಂದ ಅಥವಾ ಬಲೆಯಿಂದ ಬಿಡಿಸುವ ಶಕ್ತಿಯಾಗಿ ಪಂಚಮುಖನಾದ ರುದ್ರದೇವನ ಅನುಗ್ರಹ ನಮಗೆ ಬೇಕು ಅನ್ನೋದನ್ನು ಕೇಳಿದ ಹಾಗಾಯಿತು. ಈ ಮನುಷ್ಯರೆಲ್ಲ ಬಂಧುಗಳು ಅಂತ ಅನಿಸಿಕೊಳ್ಳುವಂಥದ್ದು ಎಷ್ಟು ದಿವಸ? ಅವರಿಗೆ ನಮ್ಮ ಜೊತೆಗೆ ಋಣ ಇರುವ ತನಕ, ಅಥವಾ ನಮ್ಗೂ ಅವರಿಗೆ ಸಂಬಂಧ ಏನೋ ಒಂದು ಬಾಳಿಕೆ ಇದ್ದಷ್ಟು ದಿವಸ. ಆದ್ರೆ ನಮಗೆ ಬಿಡುಗಡೆಯ ದಾರಿ ಬೇಕು, ಬಂಧನದಿಂದ ಬಿಡುಗಡೆ ಬೇಕು, ತಕ್ಷಣದ ತಾತ್ಕಾಲಿಕ ಸೌಖ್ಯದ ಕಡೆಗೆ ಗಮನ ಹರಿಸಿ ನಿಜವಾದ ಮೋಕ್ಷಕ್ಕೆ ಹೋಗದಂತೆ ಅವರೇ ನಮಗೆ ಅಡ್ಡಗಾಲಾಗಿ ಬಿಟ್ರೆ ಆವಾಗ ನಾವು ಯಾವುದನ್ನು ಹಿಡ್ಕೊಂಡು ಉಪಯೋಗ ಆಗಲ್ಲ. ಆಗ ಈ ಮನಸ್ಸಿನ ಸಹಾಯದಿಂದಲೇ ಆತ್ಮೈವ ಆತ್ಮನೋ ಬಂಧು, ಆತ್ಮನಃ ಬಂಧು ಆತ್ಮೈವ, ನಮ್ಮ ತಿಳುವಳಿಕೆಯೇ ನಮಗೆ ನಮ್ಮ ಬಿಡುಗಡೆಯ ದಾರಿಯನ್ನು ತೆರೆದು ತೋರಿಸುತ್ತೆ. ಹಾಗಾದ್ರೆ ಮೋಕ್ಷ ಸಾಧಕನಾದವನಿಗೆ ಇಲ್ಲಿಯೂ ಕೂಡ ಅಭಿಮನ್ಯುವಿನ ಸಾವಾದಾಗ ತುಂಬಾ ವ್ಯಥೆ ಪಡ್ತಾನೆ ಅರ್ಜುನ, ತುಂಬಾ ಅಭಿಮಾನ ಕಾಣಿರ್ತಾನೆ. ಚಿಕ್ಕ ಹುಡುಗ, ಅದು ಕೂಡ ಯುದ್ಧದಲ್ಲಿ ಎಲ್ಲರೂ ಹಿಂದಿನಿಂದ ಬಂದು ಹೊಡೆದು ಮುಗಿಸಿದ್ದು ಅವನಿಗೆ ಸಿಟ್ಟು ಬಂದಿತ್ತು, ರಕ್ಷಿಸ್ಲಿಕ್ಕಾಗ್ಲಿಲ್ಲ ಅನ್ನೋ ಅಳುಕು ಹುಟ್ಟಿತ್ತು. ಹತ್ತು ನಿದ್ದೆ ಬರದವನು ಗುಡಾಕೇಶ ಅಂಥವನು ಸಾಕಾಗಿ ಆ ಅಳುವಿಗೆ ತನ್ನನ್ನ ನಿಯಂತ್ರಣ ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ. ಆಗ ಕೃಷ್ಣ ಅವನನ್ನ ಜಂಪು ಬಿದ್ದಿತ್ತು, ಅಲ್ಲೇ ಕೂತಲ್ಲೇ ಅವನಿಗೆ ಒಂದು ಕ್ಷಣ ಆ ಇಡೀ ದೇಹದ ಆಯಾಸ, ಹತ್ತು ಆದ ಬೇಸರ, ಜೊತೆಗೆ ಏನ್ ಮಾಡ್ಬೇಕು ಅಂತ ತೋಚದೆ ಇರುವ ಸ್ಥಿತಿ, ಇದೆಲ್ಲವೂ ಕೂಡ ಅವನನ್ನ ಜರ್ಜರಿತಗೊಳಿಸಿ ಒಂದು ಕ್ಷಣ ಜಂಪಿಗೆ ಬೀಳ್ತಾನೆ. ಜಂಪ್ ಅಂದ್ರೆ ಒಂದು ತಾತ್ಕಾಲಿಕ ನಿದ್ದೆ.
ಅದು ಹೀಗೆ ಕೂತಿರ್ತೇವೆ, ಅಲ್ಲೇ ಒಂದು 2 ನಿಮಿಷ 3 ನಿಮಿಷದ ನಿದ್ದೆ ಬಂದು ಹೋಗುತ್ತೆ. ಕೆಲವರಿಗೆ ಬಹಳ ಎನರ್ಜಿ ಕೊಡುತ್ತದು. ಅದು ಉದ್ದ ಆಗ್ಬಾರ್ದು, ಆ ತರದ್ದಕ್ಕೆ ಜೊಂಪು ಅಂತಾರೆ. ಆ ರೀತಿ ಒಂದು ಜೊಂಪಿಗೆ ಜಾರಿದಾಗ ಕೃಷ್ಣ ತಕ್ಷಣ ಅವನನ್ನ ಅದೇ ಜೊಂಪಿನಲ್ಲಿ ಅವನನ್ನ ಸೀದಾ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನಿಲ್ಲೇ ಇದ್ದಾನೆ, ಜೊಂಪಲ್ಲೇ ಇದ್ದಾನೆ. ಅದರ ಮಧ್ಯದಲ್ಲಿ ಅವನಿಗೆ ತೀರಾ ಒಂದು ದುಃಖದ ಉನ್ನತ ಸ್ಥಿತಿಯನ್ನ ತಲುಪಿದ್ದಾನೆ ಅಂತ ನೋವಿಗೆ, ಆ ಮಗುವಿನ ಜೀವ ಕಳ್ಕೊಂಡ ವ್ಯಥೆಗೆ ಒದ್ದಾಡ್ಬಿಟ್ಟಿದ್ದಾನೆ. ಆ ದೋಷವನ್ನ ಕಳೆಯುವುದಕ್ಕಾಗಿ ಸೀದ ಕೈಲಾಸಕ್ಕೆ ಕರ್ಕೊಂಡು ಹೋಗಿದ್ದಾನೆ ಕೃಷ್ಣ ಅರ್ಜುನನನ್ನ. ಯಾರಿಂದ ಯಾವ ತಿಳಿವು ಬರಬೇಕು ಅದರ ಮೂಲಕವೇ ಆ ದಾರಿ ಗಟ್ಟಿಯಾದ್ರೆ ಆವಾಗ ಅವನ ಆ ಪೂರ್ವದ ವ್ಯಥೆ ಚಿಕಿತ್ಸೆ ಆಗುತ್ತೆ, ಅದಕ್ಕೆ ಚಿಕಿತ್ಸೆ ಸಿಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಸೀದ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಶಿವಪಾರ್ವತಿಯರಿಂದ ಉಪದೇಶ ಮಾಡಿಸ್ತಾನೆ. ಉಪದೇಶ ಮಾಡಿಸಿ ಅಲ್ಲಿ ಅವನನ್ನು ಧ್ಯಾನಕ್ಕೆ ಕೂಡಿಸಿ ಆ ಧ್ಯಾನದಲ್ಲಿ ಶಿವಪಾರ್ವತಿಯರು ಅವನನ್ನ ತಿದ್ದುತ್ತಾರೆ, ಅವನಿಗೆ ಸಮಾಧಾನ ಹೇಳ್ತಾರೆ. ಸಮಾಧಾನ ಹೇಳಿ ಸ್ವಲ್ಪ ತಲೆ ಕೊಡವಿ ಅಂತ ಆದಾಗ ಮತ್ತೆ ಆ ಧ್ಯಾನದಿಂದ ಕನಸಿನ ಒಳಗೆ ಕರ್ಕೊಂಡು ಬಂದು ಮತ್ತೆ ಯುದ್ಧ ಭೂಮಿಯಲ್ಲೇ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾನೆ. ಎದ್ದ ಮೇಲೆ ನೋಡ್ತಾನೆ ಎಲ್ಲ ತುಂಬಾ ಸಹಜವಾಗಿದೆ, ಯಾವುದೇ ಈಗ ಅವನಿಗೆ ವ್ಯಥೆ ಇಲ್ಲ. ಎಷ್ಟು ಅದ್ಭುತವಾದ ಕಥೆ ಅಂದ್ರೆ, ಕನಸಿನಲ್ಲೇ ಚಿಕಿತ್ಸೆ ಮಾಡಿ, ಅಂದ್ರೆ ಕನಸಿನಲ್ಲೇ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಧ್ಯಾನ ಮಾಡಿಸಿ ಆ ಧ್ಯಾನದಲ್ಲಿ ರುದ್ರದೇವರ ಪಾರ್ವತಿಯರ ವಿಶೇಷ ಬೋಧನೆ ಮಾಡಿಸಿ ಮತ್ತೆ ಆ ಧ್ಯಾನದಿಂದ ಎಬ್ಬಿಸಿ ಆ ಕನಸಿನಿಂದ ಹೊರಕ್ಕೆ ತಂದು ನಾರ್ಮಲ್ ವ್ಯಕ್ತಿ ಆಗುವಂತೆ ಮಾಡುವುದಾಗುತ್ತೆ. ಅದರಿಂದಾಗಿ ಶಿವ ನಮ್ಮ ಅಳುಕುಗಳನ್ನೆಲ್ಲ, ನಮ್ಮ ವ್ಯಥೆಗಳನ್ನೆಲ್ಲ ದೂರ ಮಾಡುವ ಪರದೇವತೆ. ಅದರಿಂದಾಗಿ ಆತ್ಮೈವ ಹ್ಯಾತ್ಮನೋ ಬಂಧುವು ಅಂದ್ರೆ ಈ ಜೀವನಿಗೆ ಮನೋಭಿಮಾನಿಯಾದ ತಮೋಭಿಮಾನಿಯಾದ ಶರೀರಾಭಿಮಾನಿಯೂ ಹೌದು, ಒಂದು ರೀತಿಯಲ್ಲಿ ಶಾರೀರ ಪುರುಷ ಅಂತ ಕರೀತಾರೆ. ಹೀಗೆ ಆತ್ಮನನ್ನು ಉದ್ಧರಿಸಲಿಕ್ಕೆ ಶಿವ ಬಹಳ ಪ್ರಧಾನವಾದ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ಕೂಡ ಈ ಶ್ಲೋಕ ನಮಗೆ ಎಚ್ಚರಿಕೆ ಕೊಡುತ್ತೆ. ಇನ್ನು ಅಕಸ್ಮಾತ್ ತಿರುಗಿ ಬಿತ್ತು ಅಂತ ಇಟ್ಕೊಳ್ಳಿ, ಇದೇ ಮನಸ್ಸು, ಇದೇ ಶಿವ ಕೋಪಗೊಂಡ ತಾಂಡವ ನೃತ್ಯ ಮಾಡುವ ಸ್ಥಿತಿಗೆ ಮುಟ್ಟಿದ ಅಂದಾಗ ಅಕ್ಷರಶಃ ಆತ್ಮೈವ ಆತ್ಮನೋ ರಿಪುಹು. ಯಾಕೆ ಮನುಷ್ಯರ ಈಗ ಶತ್ರುಗಳು ಅಂತಂದಾಗ ಸಾಮಾನ್ಯ ನಾವು ವ್ಯಕ್ತಿಗಳನ್ನು ಗುರುತಿಸ್ತೇವೆ. ವ್ಯಕ್ತಿಗಳನ್ನು ಗುರುತಿಸೋದ್ರ ಬದಲು ನೀವು ಆತ್ಮೈವ ಬಂಧುವು ಆತ್ಮೈವ ರಿಪುಹು ಅಂತ ಹೇಗೆ ಹೇಳ್ತೀರಿ? ಹಾಗಾಗಿ ಮನುಷ್ಯರನ್ನು ಹೇಳಿದ್ರೆ ಯಾರ್ಯಾರನ್ನು ಹೇಳ್ತೀರಿ ಅಂತ ಕೇಳ್ತಾನೆ ಕೃಷ್ಣ. ಈ ವ್ಯಕ್ತಿ ಆ ವ್ಯಕ್ತಿ, ನೂರಾರು ತರದ ವ್ಯಕ್ತಿಗಳು, ನೂರಾರು ತರದ ಯಾವುದೋ ಒಂದು ಕೊನೆಗೆ ಅವರದ್ದೇ ಮನೆಯ ನಾಯಿ ಅವನಿಗೆ ಕಚ್ಚಿ ಹೋಗುತ್ತೆ. ಯಾರೋ ಒಬ್ಳು ಹೆಣ್ಮಗಳು ಒಂದು ಹೆಬ್ಬಾವನ್ನ ಸಾಕಿದ್ಲು. ತುಂಬಾ 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 ಅವಳನ್ನ ಹಚ್ಕೊಂಡಿತ್ತು, ಮಲ್ಕೊಳ್ಳುವಾಗ ರಾತ್ರಿ ಅವಳ ಜೊತೆಗೆ ಮಲಗ್ತಿತ್ತು. ಎಲ್ಲಿ ಹೋದ್ರು ಅದು ಅವಳೇ ಮೈ ಮೇಲೆ ಹಾಕೊಂಡ್ರೆ ಎಲ್ಲ ಮಾಡ್ತಿದ್ದು.
ಸುಮಾರು ವರ್ಷಗಳೇ ಆಗಿದ್ದು. ಅದರಂತೆ ಎಲ್ಲಾ ಕೆಲಸನೂ ಮಾಡಿಸ್ಕೊಳ್ತಿದ್ಲು ತನಗೆ ಬೇಕಾದ್ದೆಲ್ಲ. ಒಂದ್ಸರ್ತಿ ಇದ್ದಕ್ಕಿದ್ದಾಗೆ ಅದು ಆಹಾರ ತಿನ್ನುವುದು ನಿಲ್ಲಿಸಿಬಿಡ್ತು. ನಿಲ್ಲಿಸಿಬಿಟ್ಟಾಗ ಬಹಳ ಆಶ್ಚರ್ಯ ಆಯ್ತು ಅವಳಿಗೂ. ಏನ್ ಹೇಳಿದ್ರು ಅದು ತಿನ್ಲಿಲ್ಲ. ಕೊನೆಗೆ ಅವಳು ಆ ಡಾಕ್ಟರ್ ಹತ್ರ ಹೋದ್ಲು. ಪ್ರಾಣಿಗಳನ್ನ ನೋಡಿಕೊಳ್ಳುವ ಡಾಕ್ಟರ್. ಹೀಗಾಗಿದೆ ಅಂತ. ಎಷ್ಟು ದಿವಸ ಆಯ್ತು? 4-5 ದಿವಸ ಆಯ್ತು. ಹಾಗಾದ್ರೆ ನೀವು ನಾಳೆಯಿಂದ ಅದ್ರ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾನೆ. ಇದಕ್ಕೇನ್ ಸಂಬಂಧ? ಇಲ್ಲ, ಅದು ನಿನ್ನನ್ನೇ ತಿನ್ನಬೇಕು ಅಂತ ಡಿಸೈಡ್ ಆಗಿದೆ. ಅಕಸ್ಮಾತ್ ನೀನ್ ಹೋದಿ ಅಂತಂದ್ರೆ ಅದು ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ. ಅದು ಹೆಬ್ಬಾವಿನ ಶಾಸ್ತ್ರದಲ್ಲಿ ಹಾಗೆ. ಅದರ ಮನಸ್ಸಿಗೆ ಏನೋ ಒಂದು ತುಂಬಾ ಕಿರಿಕಿರಿ ಆಗಿದೆ ಇವಳಿಂದನೋ ಅಥವಾ ಇನ್ಯಾವುದೋ ಕಾರಣದಿಂದನೋ. ಕರ್ಮ ಅವಳನ್ನ ಎಳೆಯುವ ಸ್ಥಿತಿಯಲ್ಲಿ ಅದು ಉಪವಾಸ ಮಾಡಿದೆ. ಅಲ್ಲಿ ಶತ್ರು ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಪ್ರಾಣಿಯನ್ನು ಕೂಡ ನಾವು ಶತ್ರು ಅಂತ ಈಗ ಗಣಿಸ್ತಾ ಹೋದ್ರೆ, ನನಗೆ ಯಾವುದೋ ಖಚಿತ ಒಂದು ಸೊಳ್ಳೆಯಿಂದ ನನಗೆ ರೋಗ ಬಂತ ನನ್ನ ಶತ್ರು. ಹೀಗೆ 100 ಶತ್ರುಗಳನ್ನ ಹೇಳ್ತಾ ಕೂತ್ರೆ ಯಾರನ್ನಂತದ್ದು ಜೀವನ ಪೂರ್ತಿ ಬರೀ ಶತ್ರುಗಳದ್ದೇ ರಾಶಿಯಾಗಿ ಹೋಗುತ್ತೆ. ಆದ್ರೆ ಅದರ ಬದಲು ಮತ್ತೆ ಅವರು ಖಾಯಂ ಶತ್ರುಗಳಾಗಿರುವುದಿಲ್ಲ. ನಮಗೆ ಶತ್ರು ಆಗುದು ಯಾವುದು ಅಂದ್ರೆ ನಮ್ಮ ಮನಸ್ಸೇ. ಮೋಕ್ಷದ ದಾರಿಯಿಂದ ತಪ್ಪಿಸಿ ಅವರನ್ನು ಇವರನ್ನು ವಿರೋಧಿಸಿ ಅವರಲ್ಲಿ ಶತ್ರುತ್ವವನ್ನು ನಾವು ಬೆಳೆಸಿಕೊಂಡು ಅವ್ರು ನಮಗೆ ಹಾನಿ ಮಾಡಿದ್ರು ಕೂಡ ಹೊರಗಿನಿಂದ ಹಾನಿ ಮಾಡಿದ್ರೆ ಶರೀರಕ್ಕೆ ಹಾನಿ ಆಗುತ್ತೆ. ಅಂದಾಗಿ ಮುಂದಿನ ಜನ್ಮ ಎಲ್ಲಿರ್ತಾರೋ ಗೊತ್ತಿಲ್ಲ. ಆದ್ರಿಂದ ಶತ್ರು ಯಾವುದು ಅಂದ್ರೆ ನಿಜವಾಗಿ ಮನಸ್ಸೇ ಶತ್ರುವಾಗಿ ನಿಲ್ಲುತ್ತೆ. ಅವರಿಂದ ಪೆಟ್ಟು ತಿಂದಾಗ ಮನಸ್ಸು ಅವರ ವಿರುದ್ಧ ನಿಲ್ಲುತ್ತೆ. ಅವರ ವಿರುದ್ಧ ನಾನು ಏನೇನ್ ಮಾಡಬೇಕು ಅಂತ ಯೋಚಿಸಿ ನನ್ನ ಉದ್ಧಾರದ ದಾರಿಯನ್ನು ನಾನು ಕಳ್ಕೊಂಡ್ ಬಿಡ್ತೇನೆ. ಅಯ್ಯೋ, ಮನಸ್ಸಿಗೆ ಎಷ್ಟು ಒಳ್ಳೆ ದಾರಿ ಇದೆ, ಅದೆಲ್ಲ ಬಿಟ್ಟು ಎಲ್ಲರನ್ನು ಶತ್ರು ಆಗಿ ಕಾಣುತ್ತಾ ಅವರನ್ನು ವಿರೋಧಿಸಿ ಅವರನ್ನ ನಿರ್ನಾಮ ಮಾಡುವುದರಲ್ಲಿ ತೊಡಗಿ ಕೂತಿತು ಅಂದ್ರೆ ಆವಾಗ ಆ ಮನಸ್ಸೇ ನಮಗೆ ಶತ್ರುವಾಗ್ಬಿಡುತ್ತೆ. ಇನ್ನೊಬ್ಬರ ಮೇಲೆ ಹಠ ಸಾಧಿಸಿ ಇನ್ನೊಬ್ಬರ ವಿರುದ್ಧ ಕೆಚ್ಚಿನಿಂದ ಹೋರಾಡಿ ನಾನು ಅವರನ್ನ ಮಣಿಸಿ ಬಿಡ್ತೇನೆ ಅಂತ ನಾವು ಎಷ್ಟು ಸಮಾಜದ ವಿರುದ್ಧ ಅಥವಾ ವ್ಯಕ್ತಿಯ ವಿರುದ್ಧ ಅಥವಾ ಯಾವುದೋ ಒಂದು ಪ್ರಾಣಿಯ ವಿರುದ್ಧ ಅಥವಾ ಯಾವುದೋ ನಮ್ಮದೇ ಹತ್ತಿರದ ವ್ಯಕ್ತಿಗಳು ಬಂಧುಗಳ ವಿರುದ್ಧ ನಾವು ಹಗೆ ಸಾಧಿಸಿ ನಮ್ಮದೇ ಮನಸ್ಸನ್ನ ನಾವೇ ಕಳ್ಕೊಳ್ಳುವಂತ ದುಸ್ಥಿತಿ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಅಕಸ್ಮಾತ್ ಕೆಟ್ಟದಾಗಿ ಒಂದು ವೇಳೆ ಹಗೆ ಸಾಧಿಸುವುದು ಅಭ್ಯಾಸ ಆಗಿಬಿಟ್ರೆ ಆ ಹಗೆ ಸಾಧಿಸುವ ಮನಸ್ಸೇ ನಮಗೆ ಶತ್ರುವಾಗಿ ಬಿಡುತ್ತೆ. ಅದಕ್ಕೆ ಆತ್ಮೈವಾಕ್ಯಾತ್ಮನೋರಿಪು. ಇದನ್ನು ಯಾರು ತಪ್ಪಿಸ್ಲಿಕ್ಕೆ ಆಗತ್ತೆ ಅಂತ ಹೇಳಿದ್ದಲ್ಲ. ಕನಿಷ್ಠ ಪಕ್ಷ ಇದು ಗೊತ್ತಿದ್ರೆ 10 ಸರ್ತಿಯಲ್ಲಿ 2 ಸರ್ತಿ ಆದ್ರೂ ನಾವು ನಮ್ಮ ಮನಸ್ಸನ್ನ ಹಿಮ್ಮುಖಗೊಳಿಸಿ ಬೇಡಪ್ಪ ಹಾಗೆ ಸಾಧಿಸ್ಬೇಡ, ಅದರ ಕುರಿತಾದ ವಿರೋಧವನ್ನು ವ್ಯಕ್ತಪಡಿಸಿ ನೀನು ನಿನ್ನ ಸಾಧನೆಯ ದಾರಿಯಿಂದ ಕುಂಠಿತಗೊಳ್ಬೇಡ, ಹಿಂದೆ ಸರಿಯುವಂತ ಆಗ್ಬಾರದು. ದ್ವೇಷ ಅನ್ನೋದು ಯಾವತ್ತೂ ಕೂಡ ನಮ್ಮನ್ನೇ ನಾವು ಹಿಂದಕ್ಕೆ ಸರಿಸಿಕೊಂಡ ಹಾಗೆ. ಹಾಗಾಗಿ ಅದು ಮನಸ್ಸೇ ಅಷ್ಟೆಲ್ಲ ವ್ಯವಸ್ಥೆ ಉಂಟಾಗುತ್ತೆ. ಈಗ ಯಾವಾಗ ಒಂದು ವೇಳೆ ಮನಸ್ಸು ನಮ್ಗೆ ಜೊತೆಗಾರನಾಗಿ ನಿಲ್ಲುತ್ತೆ ಆವಾಗ ಅದು ಬಂಧು ಆಗುತ್ತೆ. ಆದ್ರೆ ಯಾವಾಗ ಜೊತೆಗೆ ನಿಲ್ಲತ್ತೆ ಯಾವಾಗ ಜೊತೆಗೆ ನಿಲ್ಲಲ್ಲ, ಶತ್ರುವಾಗುತ್ತೆ ಅಂತ ಅನ್ನೋದೇ ಗೊತ್ತಾಗುದಿಲ್ಲ. ಮನಸ್ಸು ಜೀವನಿಗೆ ಬಂಧುವೂ ಹೌದು, ಮನಸ್ಸು ಜೀವನಿಗೆ ಶತ್ರುವೂ ಹೌದು. ಆದ್ರಿಂದಾಗಿ ಯಾರು ಆ ಜೀವ ಮನಸ್ಸನ್ನ ಗೆದ್ದು ಬಿಡ್ತಾನೋ ಅವನು ಬಂಧುತ್ವವನ್ನೇ ಅನುಭವಿಸ್ತಾನೆ. ಆದ್ರೆ ಯಾರು ಸೋತು ಹೋಗ್ತಾನೋ ಅವನು ಅನರ್ಥಗಳನ್ನೇ ತಂದುಕೊಳ್ತಾನೆ. ಆದ್ರೆ ಮನಸ್ಸನ್ನ ನಿಯಂತ್ರಣಕ್ಕೆ ತಂದುಕೊಳ್ಳಿಕ್ಕೆ ತುಂಬಾ ಧೈರ್ಯ ಬೇಕು. ಹೇಡಿಗಳಿಗೆ ಸುಲಭ ಆಗುದಿಲ್ಲ. ಯಾಕೆಂದ್ರೆ ಹೇಡಿತನ ಇದ್ದಲ್ಲೆಲ್ಲ ಮನಸ್ಸು ಓಡಿ ಹೋಗ್ತಾ ಇರುತ್ತೆ, ಅದನ್ನ ಎದುರಿಸ್ಲಿಕ್ಕೆ ಬರಲ್ಲ. ಅಂತ ಪ್ರಸಂಗಗಳು ಬಂದಾಗೆಲ್ಲ ಹಿಂಸರಿತಾ ಇರುತ್ತೆ. ಏನೋ ಒಂದು 4 ಜನಕ್ಕೆ ಹೇಳು ಅಂದಾಗ ಮನಸ್ಸು ಹಿಂಸರಿಯೋ ನಮ್ಗೆಲ್ಲ ಹೇಳಲಿಕ್ಕೆ ಬರಲ್ಲ,
ಏನೋ ಒಂದು ಉಪಕಾರ ಮಾಡು ಅಂದ್ರೆ ಅಯ್ಯೋ ನಾವಷ್ಟು ದೊಡ್ಡವರಲ್ಲ. ಏನೋ ಒಂದು ಧನ ಸಹಾಯ ಮಾಡು, ಅಯ್ಯೋ ಅಷ್ಟು ದುಡ್ಡಿಲ್ಲ. ಏನೋ ಅದನ್ನು ನೋಡಿ ಅವ್ರಿಗೆ ಏನ್ ಸಮಸ್ಯೆ ಅಂತ ಹೇಳು, ಅಯ್ಯೋ ನಂಗೆ ನೋಡಿದ್ರೆ ಅರ್ಥ ಆಗಲ್ಲ ಅಂತ. ಹೀಗೆ ಪ್ರತಿಯೊಂದಕ್ಕೂ ಮನಸ್ಸು ಹಿಂದಕ್ಕೆ ಸಾಗುವುದು ಅನ್ನೋದು ಬಂದಾಗ ತುಂಬಾ ಅನರ್ಥಗಳೇ ಉಂಟಾಗ್ತಾ ಹೋಗುತ್ತೆ. ಜೀವ ತನ್ನ ಬುದ್ಧಿಯಿಂದ ಮನಸ್ಸನ್ನು ಗೆದ್ದಾಗ ಅದು ಜೀವನಿಗೆ ಬಂಧು ಆಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಬುದ್ಧಿ ಮನಸ್ಸನ್ನ ಗೆದ್ದಾಗ ಆ ಮನಸ್ಸು ಜೀವನಿಗೆ ಬಂಧು ಆಗತ್ತೆ. ಒಂದು ವೇಳೆ ಗೆಲ್ಲದೆ ಇದ್ದಾಗ ಅದೇ ಮನಸ್ಸು ವಿವೇಕದ ಚೌಕಟ್ಟನ್ನು ಕಳಚಿಕೊಂಡದ್ರಿಂದ ಜೀವನಿಗೆ ಶತ್ರುವಾಗುತ್ತೆ. ಆದ್ದರಿಂದ ಮನುಷ್ಯ ಸಾಧಕ ಅಂತ ಎನಿಸಿಕೊಳ್ಬೇಕಾದ್ರೆ ಬುದ್ಧಿಯ ಬಲದಿಂದ ನಮ್ಮೊಳಗೇ ಸೇರಿಕೊಂಡ ಮಧುಕೈಟವರೆಂಬ ರಾಕ್ಷಸ ಸ್ವಭಾವದ ಮನಸ್ಸನ್ನ ಮಧುಕೈಟವರನ್ನ ಸಂಹಾರ ಮಾಡಿದ ಮಧುಸೂದನ ಅಂತ, ಕೈಟಭಾರಿ ಅಂತ ಕರೆಯಲ್ಪಡುವ ಶ್ರೀಹರಿಯನ್ನು ಅತ್ಯಂತ ಭಕ್ತಿಯಿಂದ ಬಾಗಿ ಶರಣಾಗಿ ಅನುಗ್ರಹವನ್ನು ಪಡ್ಕೊಳ್ಬೇಕು, ಗೆಲ್ಲಬೇಕು ಅಂತ ಈ ರೀತಿ ಬಹಳ ಚೆನ್ನಾಗಿ ವ್ಯರ್ಥವಾಗಿ ನೀನೇ ಮಾಡಿಸ್ತೇನೆ ಅಂತ ಪ್ರಯತ್ನ ಪಡಬೇಡ. ಮಧುಕೈಟಭ ನಾಶಕನಾದ ಪರಮಾತ್ಮನಿಗೆ ಶರಣಾದ್ರೆ ಮಾತ್ರ ನಾನೇ ಗೆಲ್ತೇನೆ ಅಂತ ಎಷ್ಟು ಹಠ ಮಾಡಿದ್ರು ಅದು ಮತ್ತೆ ಹಾರಾಟ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಮನುಷ್ಯನಿಗೆ ಮೇಲಕ್ಕೆ ಏರಬೇಕು ಅಂತಂದ್ರೆ ಬುದ್ಧಿ ಅನ್ನೋದು ಅಂದ್ರೆ ಪ್ರಜ್ಞೆ, ವಿವೇಕ ಅನ್ನೋದು ಜಾಗೃತವಾಗಬೇಕು. ಜಾಗೃತವಾಗಿದ್ರೆ ಮನಸ್ಸಾಗಾಗ ಹಾಗೆ ಮಾಡ್ಬೇಡ, ಅದು ತಪ್ಪಾಗುತ್ತೆ, ಹೀಗ್ ಮಾಡ್ಬೇಡ, ಇದು ಎಲ್ಲೋ ವಸ್ತುವನ್ನ ಕೆಡಿಸುತ್ತೆ, ಇದರಿಂದ ನಿನಗೆ ಕೆಟ್ಟ ಹೆಸರು ಬರುತ್ತೆ, ಅದರಿಂದಾಗಿ ಮರಳಾಗ್ಬೇಡ ಅಂತ ತಾನೇ ಮನಸ್ಸಿಗೆ ಆ ವಿವೇಕ ಹೇಳ್ತಾ ಇರುತ್ತೆ. ಒಂದು ವೇಳೆ ಆ ವಿವೇಕದ ಮಾತಿಗೆ ಮನಸ್ಸು ಮಣಿದು ಒಪ್ಪಿತು ಅಂದ್ರೆ ಗೆದ್ದಿತು ಅಂತ ಅರ್ಥ. ಆಗ ನಿರಾತಂಕವಾಗಿ ಮುಂದಕ್ಕೆ ಸಾಕ್ತಾ ಇರ್ಬೋದು. ಆದ್ರೂ ಕೆಲವೊಂದ್ ಸರ್ತಿ ವಿವೇಕವನ್ನೂ ಪಕ್ಕಕ್ಕೆ ತಳ್ಳಿ ಮನಸ್ಸು ತನ್ನ ತಾತ್ಕಾಲಿಕ ಬಯಕೆಯನ್ನೇ ಮೇಲಕ್ಕಿರಿಸಿಕೊಂಡು ಕುಣಿಯುವ ಅಂದ್ರೆ ಕುಣಿಸ್ಬೇಕಾದ ಮಂಗಗಳು ಕುಣಿಸುವ ಮಂಗಗಳಾಗಿ ಮಾರ್ಪಾಡುಗೊಳ್ಳುವಂತೆ ನಮ್ಮ ಮನಸ್ಸು ಅಂತ ಹೇಳಿಕೊಂಡ್ರು ಮನಸ್ಸಿನ ನಾನು ಅಂತಾಗಿ ಮನಸ್ಸು ಹೇಳಿದಂತೆ ಯದ್ವಾ ಭವಿಷ್ಯತಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಶಿವನ ಹತ್ರ ಕೇಳುವಾಗ್ಲೂ ಹಾಗೆ ಅಲ್ವಾ ಕೇಳೋದು, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲಿ ಶಂಭೋ ಅಂತ. ತುಂಬಾ ಒಳ್ಳೆಯ ಪ್ರಾರ್ಥನೆ ಅದು. ಮಾಧವನ ತೋರೋ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರೋ ಅಂತ ಒಂದು ವಾದಿರಾಜರು ಬರೆದ ಪದ್ಯದಲ್ಲಿ ಹರಿಯ ಕಡೆಗೆ ಹರಿಯುವಂತೆ ಮಾಡೋ ಅಂತ ಹರನನ್ನೇ ಪ್ರಾರ್ಥಿಸುವ ಮಾತು ಬಂದಿದೆ. ಈ ಬುದ್ಧಿ ನಿಯಾಮಕ ಶಕ್ತಿ ಯಾವುದು? ಸರಸ್ವತಿ ಮತ್ತು ಭಾರತೀಯರು. ಇವರಿಬ್ರು ಜಾಗೃತರಾದ್ರೆ ಆಗ ಮನೋಮಾನಿಯಾದಂತಹ ಶಿವನಿಗೆ ಅವರು ಉಪದೇಶ ಮಾಡಿ, ಶಿವನಿಗೇನು ಉಪದೇಶ ಅಲ್ಲ, ಶಿವನಿಂದ ಅಭಿಮನ್ಯವಾದ ನಮ್ಮ ಮನಸ್ಸಿಗೆ ಎಚ್ಚರ ಕೊಟ್ಟು ಆವಾಗ ಬಂಧುವಾಗಿ ಶಿವ ಸಹಕರಿಸುವಂತಾಗುತ್ತೆ. ಹೇಳ್ತಾರೆ ಕೋರ್ಟಲ್ಲಿ, ನೀವು ಹೀಗೆ ಜಗಳ ಆಡಬಾರದು, ಪರಸ್ಪರ ಸಹಕಾರ ಕೊಟ್ಟು ನಡ್ಕೊಳ್ಬೇಕು, ಇಲ್ಲಾಂದ್ರೆ ಆ ಜಾಗವನ್ನ ಇಬ್ರಿಗೂ ಇಲ್ಲದಂತೆ ಮಾಡಿ ಕೋರ್ಟು ಬರಖಾಸ್ತು ಮಾಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ರೆ ನಾಳೆಯಿಂದ, ಅಥವಾ ಅದರ ಸರಿಯಾದ ಹಿನ್ನೆಲೆ ಏನು, ಯಾಕೆ ಹೀಗೆ ನೀವು ಜಗಳ ಆಡಬಾರ್ದು, ಜಗಳ ಆಡಿದ್ರೆ ಎಷ್ಟು ನಷ್ಟ ಆಗತ್ತೆ ಇಬ್ರಿಗೂ ಅಂತ ಹೇಳಿದ್ರೆ ಆಮೇಲೆ ಒಟ್ಟಾಗುವ ಹಾಗೆ ಮನಸ್ಸು ಕೂಡ ಕೋರ್ಟಿನ ಆದೇಶಕ್ಕೆ, ಭಾರತೀ ಸರಸ್ವತಿಯರ ಆದೇಶಕ್ಕೆ ಮಣಿದು ಶಿವನನ್ನ ಬಂಧುವಾಗಿಸಿಕೊಂಡು ಜೀವನಿಗೆ ಎತ್ತರಕ್ಕೆ ಏರುವ ಪರಿಸ್ಥಿತಿ ಖಂಡಿತ ಬರುತ್ತೆ. ಆದ್ರಿಂದ ಅದು ಬಂಧು ಆಗುತ್ತೆ. ಕೆಲವು ಸರ್ತಿ ಏನಾಗುತ್ತೆ ಅಂದ್ರೆ
ಅದು ಜೀವನ ತನಕ ಹೋಗ್ಬೇಕಾಗತ್ತೆ. ಭಾರತೀ ಸರಸ್ವತಿಯರು ಕೂಡ ಬುದ್ಧಿ ನಿಯಾಮಕರು. ಆಗಲೇ ಆ ಬುದ್ಧಿಯೇ ಸ್ವಲ್ಪ ವಿಕಾರಗೊಂಡಿರುತ್ತೆ. ಅವರ ರಾಕ್ಷಸ ಪ್ರವೃತ್ತಿ, ರಾಕ್ಷಸ ಪ್ರೇರಣೆಯಿಂದ ಭಾರತೀ ಸರಸ್ವತಿಯರು ಕೂಡ ಸುಮ್ಮನಾಗುವ, ಅವನ ಕರ್ಮವೇ ಅವನನ್ನ ನುಂಗಿ ಹಾಕುವ, ವಿವೇಕ ಪ್ರಜ್ಞೆಯನ್ನೇ ನುಂಗುವ ಸ್ಥಿತಿ ಬರುತ್ತೆ. ಆದ್ರೆ ಆಗ್ಬೇಕಾದ ಕೆಲಸ ಜೀವನ ಸ್ವಭಾವಕ್ಕನುಗುಣವಾಗಿ ನಡಿಬೇಕಿರುತ್ತೆ. ಆಗ ಈ ಸರಸ್ವತಿ ಭಾರತೀಯರನ್ನು ಮೀರಿ ಜೀವ ಕಲಾಭಿಮಾನಿಯಾದಂತಹ ಬ್ರಹ್ಮವಾಯುಗಳು ಆತ್ಮನ ವಿಂದತೆ ವೀರ್ಯಂ ಆತ್ಮನ್ಯೇವ ವಶಂ ನಯೇತ್ ಆತ್ಮೈವ ಅಲ್ಲಿ ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಅಂತ ಒಂದು ಅಲ್ಲಿ ಇನ್ನೊಂದು ಮಾತು ಬಂದದ್ದು. ಏನ ಆತ್ಮೈವ ಆತ್ಮನ ಜಿತ, ಜೀವನಿಂದಲೇ ಬುದ್ಧಿಯನ್ನು ಗೆಲ್ಲಬೇಕಾಗುತ್ತೆ ಸ್ವಭಾವ ಪ್ರಬಲ ಆದಾಗ. ಕೊನೆಗೆ ಸ್ವಭಾವಸ್ತು ಪ್ರವರ್ತತೆ ಅಂತ ಹೇಳಿದ್ದನ್ನೇ, ಆದ್ರೆ ಅದು ಸುಲಭದಲ್ಲಿ ಗೊತ್ತಾಗುವುದಿಲ್ಲ. ಹಾಗಾಗಿ ಯಾವ ಜೀವನಿಂದ ಆತ್ಮ ಮನಸ್ಸು ಆತ್ಮನ್ಯೇವ ಆತ್ಮದ ಶಕ್ತಿಯಿಂದಲೇ ಗೆಲ್ಲುವಂತಾದ್ರೆ ಬುದ್ಧ್ಯಾಹಿ ಯದಾ ಮನೋಜಿತಂ, ಯಾವ ಜೀವದ ಬುದ್ಧಿಯಿಂದಲೇನೆ ಮನಸ್ಸು ಗೆಲ್ಲಲ್ಪಡಬೇಕಾಗತ್ತೆ. ಹಾಗಾಗಿ ಆತ್ಮ ಬ್ರಹ್ಮವಾಯುಗಳು ನಮಗೆ ಗೆಲ್ಲುವ ಶಕ್ತಿ ಕೊಡಿ ಅಂತ ಅವರನ್ನ ಪ್ರಾರ್ಥಿಸಿದಾಗ ಬುದ್ಧಿಯು ಜಾಗೃತವಾಗಿ ಸರಸ್ವತಿ ಭಾರತೀಯರು ಮತ್ತೆ ಪ್ರೇರೇಪಿಸಿ ಆತ್ಮ ಮನೋದೇವತೆ ಆದಂತಹ ಶಿವನನ್ನು ಅನುಗ್ರಹ ಮಾಡುವಂತೆ, ಅವರಿಗೆ ಏನು ಇಂದ್ರಿಯ ಜಯ ಸಾಧಿಸ್ಲಿಕ್ಕೆ ಹೇಳಿದ್ದಲ್ಲ, ಇದು ನಮ್ಮ ಪ್ರತಿ ಜೀವ ಭಿನ್ನ ಅಲ್ವಾ, ಶಿವ ಒಬ್ಬನೇ. ಆದ್ರೆ ಪ್ರತಿಯೊಂದು ಜೀವದಲ್ಲಿರುವ ಮನಸ್ಸಿನ ಸ್ವಭಾವ, ಅದರ ಕರ್ಮ, ಅದರ ಹೆಚ್ಚುಗಾರಿಕೆ ಎಲ್ಲ ಆಚೆ ಈಚೆ ಇರುತ್ತಲ್ವಾ. ಆದ್ರಿಂದಾಗಿ ಸಾಧನೆ ಮೆಟ್ಟಿಲನ್ನ, ಮೋಕ್ಷದ ದ್ವಾರವನ್ನ ಸಾಗಲಿಕ್ಕೆ ಜೀವಬ್ರಹ್ಮರು ಭಾರತೀ ಸರಸ್ವತಿಯರನ್ನು ಪ್ರೇರೇಪಿಸಿ ಶಿವನನ್ನು ಸಾಧಕನ ಊರುಗೋಲಾಗಿ ಮಾಡಬೇಕಾದದ್ದು ಆ ಪ್ರಾರ್ಥನೆಯ ಸ್ವರೂಪ. ಇನ್ನು ಒಳಕ್ಕೆ ಹೋದ್ರೆ ಅದಕ್ಕೆ ಮಧುಕೈಟಭಾರವು ಅಂತಂದ್ರು. ದೇವೇಚ ಭಕ್ತ್ಯ ಮಧುಕೈಟಭಾರೋ, ಆ ಸ್ವಭಾವವು ಜಾಗೃತವಾಗಬೇಕಾದ್ರೆ ಮಧುಕೈಟಭನ ಪ್ರವೇಶ ಭಕ್ತನಲ್ಲಿ ಇರಬಾರದು. ಆಗ ಚತುರ್ಮುಖನು ಸುಮ್ಮನೆ ಆಗ್ತಾನೆ. ಯಾಕಂದ್ರೆ ಅವನೇ ಹಂತುಂ ಬ್ರಹ್ಮಾಣ ಮುದ್ಯತವು, ಅವರಿಬ್ರೆ ಚತುರ್ಮುಖನನ್ನೇ ನಾಶಪಡಿಸ್ಲಿಕ್ಕೆ ಹೋದಾಗ ಚತುರ್ಮುಖ ಭಗವಂತನ ಯೋಗ ಮಾಯೆಯನ್ನ ಪ್ರಾರ್ಥಿಸಿ, ಅಂದ್ರೆ ನಿದ್ದೆಯಿಂದ ಏಳುವಂತೆ ಮಾಡು ಅಂತ ಅವಳನ್ನ ಕೇಳಿ, ಅವನು ನಿದ್ದೆಯಿಂದ ಯೋಗ ನಿದ್ದೆಯಿಂದ ಎದ್ದೊಡನೆ ಆ ರಾಕ್ಷಸರನ್ನು ಇಬ್ಬರನ್ನು ಸಂಹರಿಸಿದ ಅಂತ ನಮಗೆ ದೇವಿ ಮಹಾತ್ಮ್ಯದ ಕಥೆಯಲ್ಲಿ ಬರುತ್ತೆ. ಹಾಗಾಗಿ ಹಿಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಕಾಮಯೇಶ ಕ್ರೋಧಯೇಶ ರಜೋಗುಣ ಸಮುದ್ಭವ ಅಂತ. ಅದೇ ಮಧು ಮತ್ತೆ ಕೈಟಭ ಅಂದ್ರೆ ಆ ಮಧುಕೈಟಭರೇ ಆತ್ಮದ ಉನ್ನತಿಯನ್ನ ಬೇರು ಸಹಿತ ಕಿತ್ತು ಹಾಕ್ತಾರೆ. ಅದರಿಂದಾಗಿ ಅವರನ್ನೂ ಕೂಡ ನಾವು ನಿಗ್ರಹಿಸಬೇಕು ಅಂದಾಗ ಸ್ವತಃ ಆತ್ಮ ಅಂತರ್ಯಾಮಿ ಅಮೃತ ಅಂದ್ರೆ ಪರಮಾತ್ಮನ ಸಹಕಾರದಿಂದ ನೋಡಿ, ಒಂದೇ ಒಂದು ಶ್ಲೋಕಕ್ಕೆ ಎಷ್ಟು ಮುಖದಲ್ಲಿ ಆತ್ಮ ಶಬ್ದದ ಅರ್ಥವನ್ನು ಬಿಡಿಸಿದ್ರೆ ಅಷ್ಟೂ ಮುಖದ ಅರ್ಥಗಳನ್ನು ಕೂಡ ಗೀತೆ ಹೇಳ್ತಾ ಹೋಗುತ್ತೆ. ಗೀತೆಗೆ ಕನಿಷ್ಠ ಅಂದ್ರೆ 10 ಅರ್ಥ ಇದೆ ಅಂತ ಆಚಾರ್ಯರು ಹೇಳಿದ್ದು. ಅದು ಇಂಥ ಶ್ಲೋಕಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬೇರೆ ಶ್ಲೋಕಗಳು ನಮ್ಗೆ ಗೊತ್ತಾಗಲ್ಲ. ವಸುತಃ ಎಲ್ಲಾ ಶ್ಲೋಕಗಳಿಗೂ ಹಾಗೇನೆ ಅತ್ಯಂತ ಉತ್ತಮವಾದ ಆಯಾ ಸಾಧಕನ ಹಂತದ ಅರ್ಥವನ್ನು ಕೂಡ ಅದು ಬೆಳಗಿಸ್ತಾ ಹೋಗುತ್ತೆ. ಅದರಿಂದಾಗಿ ಭಗವಂತ ಪ್ರಸನ್ನನಾಗುವಂತೆ ಮಾಡಿದಾಗ ದೇವತೆಗಳು ಕೂಡ ನಮ್ಮ ನೆರವಿಗೆ ಬರ್ತಾರೆ ಅಂತ ಒಂದು ಮಾತಿದೆ. ಹಾಗೇನೆ ಭಗವಂತನನ್ನ ಶರಣಾಗಿ ಮಧುಕೈಟಭಾರಿಯಾಗಿ ಕಾಮಕ್ರೋಧಗಳನ್ನ ನಿಗ್ರಹಿಸುವ ನಿಯಂತ್ರಿಸುವ ಶಕ್ತಿಯಾಗಿ ನೀನೇ ನನಗೆ ಬಲ ತುಂಬಬೇಕು ಅಂದಾಗ ಕಾಮಕ್ರೋಧಗಳು ಓಡಿ ಹೋಗ್ತವೆ, ಭಗವಂತನಲ್ಲಿ ಭಕ್ತಿ ಸ್ಥಿರವಾಗುತ್ತೆ.
ಮನಸ್ಸು ಎಲ್ಲೂ ಸೋಲದೆ ಜೀವನು ಕೂಡ ಪರಮಾತ್ಮನಲ್ಲೇ ತೊಡಗಿದ್ರಿಂದ ಸಾಧನೆಗೆ ತಡೆ ಬರದೆ ಗುರಿಯನ್ನು ಮುಟ್ಟುವುದಾಗುತ್ತೆ. ಹಾಗಾಗಿ ಶತ್ರುಗಳು ಅಂತ ಅನ್ನೋದು ಹೇಗಾಗುತ್ತೆ, ಪರಮಾತ್ಮನ ಅನುಗ್ರಹ ಇಲ್ಲದೆ ಹೋದರೆ ಇದೇ ಶತ್ರು ಅಂತ ಮತ್ತೆ ವಾಪಸ್ ತಗೊಳ್ಳಿ. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೋದರೆ ಮನಸ್ಸು ಮತ್ತೆ ಎಲ್ಲೆಲ್ಲೂ ಸಾಗುತ್ತೆ. ಜೀವ ಬ್ರಹ್ಮರು ಅಂದ್ರೆ ವಾಯು ಬ್ರಹ್ಮರು ಅವರು ಅಕಸ್ಮಾತ್ ಸರಿಯಾದ ರೀತಿಯಲ್ಲಿ ಅವನಿಗೆ ಸಹಕಾರ ನೀಡಲಿಲ್ಲ ಅಂದ್ರೆ ಮತ್ತೆ ಮನಸ್ಸು ಕುಸಿಯತ್ತೆ. ಭಾರತೀಯ ಸರಸ್ವತಿ ತಟಸ್ಥರಾದರೆ ಆಗ ಮನಸ್ಸು ಮತ್ತೆ ಕುಸಿಯತ್ತೆ. ಅದರ ಇನ್ನೂ ಕೆಲ ಭಾಗದಲ್ಲಿ ರುದ್ರದೇವ ಇವರು ಯಾರ ಅನುಗ್ರಹವನ್ನು ಜೀವನಿಗೆ ಪಡೆಯುವುದು ಸಾಧ್ಯವಾಗ್ಲಿಲ್ಲ ಅಂದಾಗ ಅವನು ಕೂಡ ಸುಮ್ಮನಾಗ್ಬಿಡ್ತಾನೆ. ಇನ್ನು ಉಳಿದಂತೆ ಅನಾತ್ಮನಃ ಮನಸ್ಸನ್ನು ಕಳೆದುಕೊಂಡವನಿಗೆ ಅಂದ್ರೆ ಜಡವಾದ ಮನಸ್ಸಿನಲ್ಲೇ ಅಂದ್ರೆ ಮನೋನಿಯಾಮಕನಾದ ಶಿವ ಸುಮ್ಮನಾದಾಗ ಈ ಜಡ ಮನಸ್ಸು ಕೂಡ ಸುಮ್ಮನಾಗುತ್ತೆ ಅಥವಾ ವಿಪರೀತವಾಗುತ್ತೆ, ಶತ್ರುವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಜೀವ ಅಂತ ಅರ್ಥ, ಮನಸ್ಸು ಅಂತ ಅರ್ಥ, ಬುದ್ಧಿ ಅಂತ ಅರ್ಥ. ಇದನ್ನೇ ಮತ್ತೆ ದೇವತಾ ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಹೋದಾಗ ಪರಮಾತ್ಮ, ಬ್ರಹ್ಮ, ಸರಸ್ವತಿ, ಪಾರ್ವತಿ, ಅದು ರುದ್ರ ಮೃತ್ಯು ದೇವತೆಯಾಗಿಯೂ ಕೂಡ ಮತ್ತೆ ಕೆಲಸ ಮಾಡಲಿಕ್ಕೆ ಅವನೇ ಶತ್ರು ಆದದ್ರಿಂದ ಈಚೆಯಿಂದ ಬಂದು ಸಂಹಾರ ಮಾಡಿಬಿಡ್ತಾನೆ. ಹಾಗಾಗಿ ಆತ್ಮೈವ ಶತ್ರುತ್ವೇ ವರ್ತೇತ, ಮನಸ್ಸೇ ನಮಗೆ ಸರಿಯಾದ ಮಾರ್ಗದರ್ಶನ ಕೊಡದೇ ಇದ್ರೆ ಶತ್ರುವಾಗುತ್ತೆ ಅನ್ನುವ ಮಾತನ್ನ ಹೇಳಿದ್ರು. ಹಾಗಾದ್ರೆ ಒಟ್ಟು ಆಚಾರ್ಯರು ಮತ್ತೆ ಕೊನೆಗೆ ಅದರ ನಿರ್ಧಾರ ಹೇಳಿದ್ರು, ದ್ವಾಸುಪರ್ಣ ಸಯುಜಾ ಸಖಾಯು, ಒಂದೇ ಮರದಲ್ಲಿ ಎರಡು ಹಕ್ಕಿಗಳು ಒಟ್ಟೊಟ್ಟಿಗೆ ಇವೆ, ವಿಷ್ಣುರು ಬಂಧು ಸತಾಂ ನಿತ್ಯಂ ಅಂತ ಸರ್ವದಾ ಬಂಧುವಾದವನು ವಿಷ್ಣು. ಹಾಗಾಗಿ ಆತ್ಮೈವ ಹ್ಯಾತ್ಮನೋ ಬಂಧು ಅಂದ್ರೆ ಭಗವಂತನೇ ಪ್ರಚೋದನೆ ಮಾಡಿದ್ರೆ ಅವನಿಗೆ ಆಪ್ತನಾಗ್ತಾನೆ. ಅಕಸ್ಮಾತ್ ಪ್ರಚೋದನೆ ಮಾಡದೆ ಅವನನ್ನು ಪ್ರೇರೇಪಿಸಿದೆ ಸುಮ್ಮನಾಗಿ ಬಿಟ್ಟರೆ ದೇವ್ರು ಯಾರ ಮೇಲೂ ಹಾಗೆ ಸಾಧಿಸುವುದೇ ಇಲ್ಲ. ನಮೇ ದ್ವೇಷೋಸ್ತಿ ನ ಪ್ರಿಯ. ಮತ್ತೇನಂದ್ರೆ ಅವರ ಸ್ವಭಾವಕ್ಕೆ ಅನುಗುಣವಾದ ಚಟುವಟಿಕೆಯನ್ನು ಜಾಗೃತಗೊಳಿಸುವ ಕೆಲಸವನ್ನ ಮಾಡಿಯೇ ಮಾಡ್ತಾನೆ. ಅದರಿಂದಾಗಿ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಶತ್ರುವತ್ತು, ಅದು ಶತ್ರುವಾಗಿ ನಿಂತ ಮನಸ್ಸು ಅಥವಾ ದೇವತಾ ಶಕ್ತಿಗಳು ಅವನಿಗೆ ತಲೆ ಎತ್ತಲಿಕ್ಕಾಗದಷ್ಟು ದುರವಸ್ಥೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಪ್ರಾಣ ಮತ್ತು ಪರಮಾತ್ಮ ನಾರಾಯಣ ಏಷೋ ಅಂತರ್ಯಾಮಿ ಅಮೃತಃ, ಪ್ರಾಣನಾರಾಯಣನೇ ಅಕಸ್ಮಾತ್ ಅವನ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ದುರಿತಗಳ ಪ್ರಭಾವ ಹೆಚ್ಚಿರುವುದರಿಂದ ವಿರೋಧಿಗಳಾಗಿ ಬಿಟ್ರೆ, ಶತ್ರುಗಳಾಗಿ ಬಿಟ್ರೆ ಆಗ ಆ ಜೀವನಿಗೆ ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಅದಕ್ಕೆ ಯತ್ ಸಂಪರ್ಕ ಪ್ರಿಯ ಆಸನ್ ತತಃ ಕೋನ್ಮಪರ ಪ್ರಿಯ ಅಂತ ಭಾಗವತದಲ್ಲಿ ಒಂದು ಮಾತಿದೆ. ಯಾವಾಗ ಆತ್ಮವೇ ಶತ್ರುವಾಯಿತು, ಹರಿಯೇ ಅವನಲ್ಲಿ ಅವನ ಪಾಪದ ಕೂಪ ತುಂಬಿಕೊಂಡಿದೆ ಅಂತ ಅನಿಸಿದಾಗ, ಅವನಿಗೆ ಈ ದೇಹದ ಋಣ ಬಿಟ್ಟಿತು ಅಂತಂದಾಗ ಆ ಜೀವನಲ್ಲಿ ನೆಲೆಸಿದ ಭಗವದ್ ರೂಪ ಅವನಿಗೆ ಒಲಿಯದೆ ದೂರ ಆಗಿಬಿಡುತ್ತೆ. ಆಗ್ಲೇ ಅವನು ಆತ್ಮಹತ್ಯೆ ಮಾಡಿಕೊಳ್ಳುದು. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಜೀವನಿಗೆ ತನಗೆ ತಾನು ಪ್ರಿಯ ಅಂತ ಅನ್ನಿಸುವುದು ಪರಮಾತ್ಮ ಪ್ರಿಯ ಅನ್ನೋ ರೂಪದಲ್ಲಿ ಇದ್ರೆ ಮಾತ್ರ. ಯಾವಾಗ ಭಗವಂತ ಪ್ರಿಯ ಅನ್ನೋ ರೂಪದಿಂದ ಮರೆಯಾಗ್ತಾನೆ ಜೀವನಲ್ಲಿ, ಆಗ ಜೀವನೇ ಜೀವನಿಗೆ ಶತ್ರುವಾಗಿ ತನ್ನ ಶರೀರವನ್ನು ಕಳಚಿಕೊಳ್ಳುವ ಹಗ್ಗ ಹಾಕೊಳ್ಳುವುದು, ರೈಲಿಗೆ ತಲೆ ಕೊಡುವುದು, ವಿಷ ಕುಡಿಯುವುದು, ನೀರಿಗೆ ಬೀಳುವುದು, ಏನೋ ಒಂದು ಮಾಡಿ ತನ್ನ ದೇಹವನ್ನ ಬಿಟ್ಟು ಹೊರಟು ಹೋಗುತ್ತೆ. ಅದು ಯಾವಾಗ ಅಂದ್ರೆ ಅವನ ಪ್ರಾರಬ್ಧ ಅಷ್ಟು ತೀವ್ರವಾಗಿದ್ದಾಗ. ಆದ್ರಿಂದಾಗಿ ಆತ್ಮೇವ ಶತ್ರು, ಆತ್ಮನೇ ಶತ್ರು ಆತ್ಮನೇ ಮಿತ್ರ. ಆ ಆತ್ಮ ಯಾರು ಅಂತ ಎಷ್ಟಾರ್ಥ ಮಾಡಿದ್ರು ಎಲ್ಲಾ ಅರ್ಥದಲ್ಲೂ ಮನುಷ್ಯನಿಗೆ ಹೊಂದಿಕೊಳ್ಳುವಂಥದ್ದು. ಆತ್ಮನ ಪರಮಾತ್ಮನ ಅನುಗ್ರಹದಿಂದ ಮನಸ್ಸಿನಿಂದ
ಆತ್ಮಾನಂ ಜೀವನನ್ನು ಉದ್ಧರೇತ್ ಮೇಲಕ್ಕೆತ್ತಬೇಕು. ಆತ್ಮಾನಂ ಜೀವನನ್ನು ನ ಅವಸಾದೇತ್ ಆಪತ್ತಿಗೆ ತಳ್ಳಕೂಡದು. ಆತ್ಮೈವ ಪರಮಾತ್ಮನೇ ಅಥವಾ ಜೀವನಿಗೆ ಮನಸ್ಸೇ ಬಂಧು ಗೆಳೆಯನಾಗಿರುತ್ತೆ ಅಥವಾ ಸಹಕಾರಿಯಾಗಿರುತ್ತೆ. ಆತ್ಮೈವ ರಿಪುಹು ಜೀವಕ್ಕೆ ಶತ್ರುವಿನಂತೆಯೂ ಕೂಡ ಮನಸ್ಸೇ ಶತ್ರುವಾಗಿರುತ್ತೆ. ದೇವತೆಗಳೇ ಶತ್ರುವಾಗ್ತಾನೆ, ಕೊನೆಗೆ ಪರಮಾತ್ಮನೇ ಶತ್ರುವಾಗ್ತಾನೆ. ಏನಾತ್ಮ ಯಾವ ಜೀವದಿಂದ ಆತ್ಮೈವ ಮನಸ್ಸೇ ಚ್ಯುತ ಗೆಲ್ಲಲ್ಪಟ್ಟಿದೆ ಅಂತಾದ್ರೆ ಪರಮಾತ್ಮನೇ ಆ ಪ್ರೀತಿಯಿಂದ ಗೆಲ್ಲಿಸಿದ್ದಾನೆ ಅಂತ ಅರ್ಥ. ತಸ್ಯಾತ್ಮನಃ ಆ ಜೀವಕ್ಕೆ ಆತ್ಮ ಮನಸ್ಸು ಅಥವಾ ಪರಮಾತ್ಮ ಬಂಧು ಆಗ್ತಾನೆ. ಅನಾತ್ಮನಃ ಮನಸ್ಸನ್ನು ಗೆಲ್ಲದವನಿಗೆ, ಪರಮಾತ್ಮನನ್ನು ಮರೆತವನಿಗೆ ಅವನ ಮನಸ್ಸೇ ಅವನಿಗೆ ಶತ್ರುವಾಗುತ್ತೆ. ಪರಮಾತ್ಮನೇ ಅವನ ವಿರುದ್ಧ ನಿಂತು ಬಿಡ್ತಾನೆ. ಹಾಗೆಯಂತೆ ಹಗೆತನವನ್ನು ಸಾಧಿಸುವುದರಲ್ಲಿ ಆ ಜಿದ್ದು ಕೂಡ ಒಂದು ರೀತಿಯಲ್ಲಿ ಪರಮಾತ್ಮನದ್ದೇ ಒಂದು ವಿಶಿಷ್ಟವಾದ ಕಾರ್ಯ. ಹಾಗಾಗಿ ಹಗೆತನದಲ್ಲೂ ಅದು ವರ್ತಿಸಿತು. ಆತ್ಮ ವರ್ತೈತಾತ್ಮೈವ ಶತ್ರುವತ್, ನಿಮ್ಮನ್ನು ಎಂದೂ ಕೂಡ ಅದು ಕ್ಷಮಿಸಲ್ಲ. ಅದರೊಳಗೆ ತುಂಬಿಕೊಂಡ ಒಂದು ಸಂಗತಿ ನಮ್ಮನ್ನು ವಿರೋಧಿಸ್ತಾ ಇರುತ್ತೆ. ಯಾವಾಗ ಅದರ ಭಾವಗಳು ತಿಳಿಯಾಗ್ತಾವು ಆವಾಗ ಎಲ್ಲ ಕೆಲಸಗಳು ಸಲೀಸಾಗಿ ಆಗ್ತಾ ಹೋಗುತ್ತೆ. ಇಷ್ಟು ಈ ಶ್ಲೋಕಕ್ಕೆ. ಎಷ್ಟು ಇನ್ನೂ ವಿಚಿತ್ರವಾಗಿ ಅದರ ವಿವರಗಳನ್ನೆಲ್ಲ ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾವಾನಾಪಮಾನಯೋ. 7ನೇ ಶ್ಲೋಕ ಇವತ್ತೀಗ ನಾನು ನೋಡಿದ್ದಷ್ಟೇ. ಒಟ್ಟು ಮನುಷ್ಯನಿಗೆ ಒಳಗಿನಿಂದ ಉಂಟಾಗುವ ದುಡುಕುಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸಿದ್ರು. ನಾಳೆ ಇಲ್ಲ, ನಾಳಿದ್ದು ಮತ್ತೆ ಮುಂದಿನ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ.